ದಿಬ್ಬೂರಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಶಿಡ್ಲಘಟ್ಟ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಚುನಾವಣೆಯನ್ನು ನಡೆಸೋದಕ್ಕೆ ದಿನಾಂಕ 19/9/2024 ನಾವು ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ವಿ. ಚುನಾವಣಾ ವೇಳಾಪಟ್ಟಿಯಂತೆ ನಾಮಪತ್ರ ಸಲ್ಲಿಸಲು ದಿನಾಂಕ 27/9/2024 ಮತ್ತು ದಿನಾಂಕ 28/9/2024 2 ದಿನ ಅವಕಾಶ ಇತ್ತು. ಈ ಅವಧಿಯಲ್ಲಿ ಸ್ಥಾನವಾರು ಒಟ್ಟು 24 ನಾಮಪತ್ರ ಸ್ವೀಕೃತಿಯಾಗಿತ್ತು. ದಿನಾಂಕ 29/9/2024 ನಾಮಪತ್ರಗಳನ್ನ ಪರಿಶೀಲನೆ ನಡೆದಿದ್ದು 23 ನಾಮಪತ್ರ ಸಲ್ಲಿಸಿದ ಉಮೇದುವಾರರು ಅಂತಿಮವಾಗಿ ಕ್ರಮಬದ್ಧವಾಗಿ ನಾಮಪತ್ರ ಸಲ್ಲಿಸಿದರು. ಈ ದಿನ ಅಂದರೆ ದಿನಾಂಕ 30/9/2024 ಮಧ್ಯಾಹ್ನ 3 ಗಂಟೆವರೆಗೆ ಕಣದಲ್ಲಿ ಉಳಿದಿರುವ ಆಕಾಂಕ್ಷಿತ ಅಭ್ಯರ್ಥಿಗಳು ಯಾರಿದ್ದಾರೆ ಅವರು ತಮ್ಮ ಉಮೇದುವಾರಿಕೆಯನ್ನು ವಾಪಸ್ ಪಡೆಯೋದಕ್ಕೆ ಮಧ್ಯಾಹ್ನ 3 ಗಂಟೆವರೆಗೆ ಕಾಲಾವಕಾಶ ಇತ್ತು. ಈ ಅವಧಿಯಲ್ಲಿ ಒಟ್ಟು 23 ನಾಮಪತ್ರಗಳ ಪೈಕಿ 11 ಜನ ಕ್ಷೇತ್ರವಾರು ಹಾಗೂ ಸ್ಥಾನವಾರು ನಾಮಪತ್ರಗಳನ್ನು ವಾಪಸ್ ಪಡೆದಿದ್ದಾರೆ. ಸಂಘದ ಕ್ಷೇತ್ರವಾರು ಹಾಗೂ ಸ್ಥಾನವಾರು ಚುನಾಯಿಸಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ನಾಮಪತ್ರ ವಾಪಸಾತಿ ನಂತರ ಅಂತಿಮವಾಗಿ ಕಣದಲ್ಲಿ ಉಳಿದಿರುವ ಅಭ್ಯರ್ಥಿಗಳ ಸಂಖ್ಯೆ ಕ್ಷೇತ್ರವಾರು ಹಾಗೂ ಸ್ಥಾನವಾರು ಸಮವಾಗಿತ್ತು. ಹಾಗಾಗಿ ಇಲ್ಲಿ ಚುನಾವಣೆ ನಡೆಸೋದಕ್ಕೆ ಅವಶ್ಯಕತೆ ಕಂಡುಬರಲಿಲ್ಲ. ಹಾಗಾಗಿ ಕ್ಷೇತ್ರವಾರು ಹಾಗೂ ಸ್ಥಾನವಾರು ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಫಲಿತಾಂಶ ಘೋಷಣೆ ಮಾಡೋದಕ್ಕೆ ತೀರ್ಮಾನಿಸಲಾಗಿತ್ತು. ಹಾಗಾಗಿ ಅಂತಿಮವಾಗಿ ದಿಬ್ಬೂರಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಶಿಡ್ಲಘಟ್ಟ ತಾಲೂಕು ಈ ಸಂಘದ ಚುನಾವಣಾ ದಿನಾಂಕ ಈ ದಿನದಿಂದ ಮುಂದಿನ 5 ವರ್ಷಗಳವರೆಗೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಶ್ರೀ ನಾಗರಾಜು DH ಬಿನ್ ಹನುಮಂತರಾಯಪ್ಪ ಇವರು, ಠೇವಣಿದಾರರ ಕ್ಷೇತ್ರದಿಂದ ಶ್ರೀ DSN ರಾಜು ಬಿನ್ ಶ್ರೀರಾಮರೆಡ್ಡಿ ಅವರು, ಸಾಲಗಾರರ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಶ್ರೀ ನಾಗರಾಜ ಬಿನ್ ಗೌರಮ್ಮ ಇವರು, ಸಾಲಗಾರರ ಕ್ಷೇತ್ರದ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಶ್ರೀ ವೆಂಕಟರಮಣಪ್ಪ ಬಿನ್ ಚಿಕ್ಕನರಸಪ್ಪ ಅವರು, ಸಾಲಗಾರರ ಕ್ಷೇತ್ರದ ಮಹಿಳಾ ಮೀಸಲು ಸ್ಥಾನದಿಂದ ಶ್ರೀಮತಿ ಮುನಿಯಮ್ಮ ಓಂ ಕದಿರಪ್ಪ ಇವರು ಮತ್ತು ಸಾಲಗಾರರ ಕ್ಷೇತ್ರದ ಮಹಿಳಾ ಮೀಸಲು ಸ್ಥಾನದಿಂದ ಶ್ರೀಮತಿ ವೆಂಕಟಮ್ಮ ಕೋಂ ಗಂಗಪ್ಪ ಇವರು, ಸಾಲಗಾರರ ಕ್ಷೇತ್ರದ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಶ್ರೀ DP ನಾಗರಾಜ್ ಬಿನ್ ದೊಡ್ಡಪ್ಪಯ್ಯ ಇವರು, ಸಾಲಗಾರರ ಕ್ಷೇತ್ರದ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಶ್ರೀ ನರಸಿಂಹಾರೆಡ್ಡಿ ಬಿನ್ ಚಿಕ್ಕವೆಂಕಟಸ್ವಾಮಿ ಇವರು, ಸಾಲಗಾರರ ಕ್ಷೇತ್ರ ಸಾಮಾನ್ಯ ಸ್ಥಾನದಿಂದ ಶ್ರೀ TK ಅರುಣ್ ಕುಮಾರ್ ಬಿನ್ ಕೃಷ್ಣಪ್ಪ ಇವರು, ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಸ್ಥಾನದಿಂದ ಶ್ರೀ ದೇವಪ್ಪ ಬಿನ್ ನಾರಾಯಣಪ್ಪ ಇವರು, ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಸ್ಥಾನದಿಂದ ಶ್ರೀ ನಾರಾಯಣಸ್ವಾಮಿ ಬಿನ್ ಲಕ್ಷ್ಮಯ್ಯ ಇವರು ಹಾಗೂ ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಸ್ಥಾನದಿಂದ ಶ್ರೀ ಸೀತಾರೆಡ್ಡಿ ಬಿನ್ ಮುನಿಯಪ್ಪ ಇವರು ಅವಿರೋಧವಾಗಿ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರಂತ ನಾನು ಘೋಷಣೆ ಮಾಡ್ತಾಯಿದ್ದೀನಿ.